ಬಿಜೆಪಿಯವರು ಕುಮಾರಸ್ವಾಮಿಯನ್ನ ರಾಜಕೀಯವಾಗಿ ಕೆಣಕಿದ್ರು. ಕುಮಾರಸ್ವಾಮಿ ಬಿಜೆಪಿಯವರ ಖಾಸಗಿ ವಿಷಯಗಳನ್ನೇ ಹೊರ ಹಾಕಿದ್ರು. ಈಗ ಸ್ಯಾಂಟ್ರೋ ರವಿ ಜೊತೆ ಗುಪ್ತಗಾಮಿನಿ ಗೆಳೆತನ ಹೊಂದಿದವರಿಗೆ ನಡುಕ ಶುರುವಾಗಿದ್ದು, ಎಲ್ಲರ ರಕ್ಷಣೆಗೆ ಸಿಎಂ ಎಂಟ್ರಿ ಕೊಟ್ಟಿದ್ದಾರೆ. 12 ಜನನ್ನ ಮೈತ್ರಿ ಸರ್ಕಾರ ತೆಗಿಲಿಕ್ಕೆ ಪಾಪ ಕರ್ಕೊಂಡೋದ್ರಲ್ಲ ಹೆಣ್ಮಕ್ಳನ್ನ. ಯಾರಪ್ಪ ಕರ್ಕೊಂಡೋದರು? ಕೋರ್ಟಲ್ಲಿ ಅವ್ರು ಯಾವುದೋ ವಿಷಯಗಳು TV ಅವರು ತೋರಿಸ್ಬಾರದು ಅಂತೇಳಿ ಆ ಶ್ವೇತಗಳ ಸಬ್ಜೆಕ್ಟ್ ಇತ್ತಲ್ಲ, ಆ ವಿಡಿಯೋ ಮಾಡಿದ್ದು ಯಾರ್ಯಾರು ಸೂಚನೆ ಕೊಟ್ಟಿದ್ರು ಇದೆಲ್ಲ ಸೀಕ್ರೆಟ್ ಆಗಿ ಇಡಿ ಅಂತ, ಯಾವ ವಿಷಯ ಹೊರಗೆ ಬರಬಾರದು ಅಂತ. 2 ದಿನದ ಹಿಂದೆ ಕುಮಾರಸ್ವಾಮಿ ಈ ಬಾಂಬ್ ಹಾಕಿದ್ದು ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ತಲ್ಲಣ ಎದ್ದಿದೆ. ಸ್ಯಾಂಟ್ರೋ ರವಿ ನಾಪತ್ತೆಯಾಗಿದ್ದಾನೆ. ಆದ್ರೂ ಈಗ ಮುಖ್ಯಮಂತ್ರಿಗಳು ಸ್ಯಾಂಟ್ರೋ ರವಿ ಮೇಲೆ ಸಮರ ಸಾರಿದ್ದಾರೆ. ನೋಡ್ರಿ, ಯಾರ್ಯಾರು ಫೋಟೋ ಇಟ್ಕೊಂಡು ಹೋದ್ರೆ ಎಲ್ಲರ ಫೋಟೋಗಳು ಅವನ ಜೊತೆಗಿದೆ. ಈಗ ಅವನ ಮೇಲೆ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೇಸ್ ಬಂದಿದೆ, ಒಬ್ಬ ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮೈಸೂರು ಪೊಲೀಸರಿಗೆ ಹೇಳಿದ್ದೇನೆ, ಇಮಿಡಿಯೇಟ್ಲಿ ಸ್ಟ್ರಿಕ್ಟ್ ಆಗಿ ಕರಾರುವಾಕವಾಗಿ ತನಿಖೆ ಮಾಡಿ. ಇದೆ ಹೈ ಕನೆಕ್ಟೆಡ್ ಇದ್ದಾನೆ ಅಂತ ಹೇಳ್ತಾರೆ. ಅದಕ್ಕಾಗಿ ಕಂಪ್ಲೇಂಟ್ ಏನಿದೆ ಸೀರಿಯಸ್ ಆಗಿ ತೆಗೆದುಕೊಳ್ಳಿ. 20 ವರ್ಷ ಅವಧಿಯಲ್ಲಿ ಆಗಿಲ್ಲ, ಆದರೆ ಈ ಬಾರಿ ಈ ಕಂಪ್ಲೇಂಟನ್ನು ನಾವು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೇವೆ. ಎಲ್ಲ ತನಿಖೆ ಮಾಡಿ ಅವ್ನಿಗೆ ಏನು ಶಿಕ್ಷೆ ಕೊಡಿಸ್ಬೇಕು ಅದು ಕೊಡಿಸ್ತೀವಿ. ಕುಮಾರಸ್ವಾಮಿ ಸಿಡಿಸಿದ್ದ ಸ್ಯಾಂಟ್ರೋ ರವಿ ಬಾಂಬ್ನಲ್ಲಿ ಬಾಂಬೆಗೆ ಹೋಗಿ ಬಂದಿದ್ದವರೇ ಟಾರ್ಗೆಟ್ ಆಗಿದ್ರು. ಈಗ ಅವರು ರಿಯಾಕ್ಟ್ ಮಾಡಿದ್ದಾರೆ. ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ ಇದನ್ನ ಹೇಳಿ 3 ವರ್ಷ ಏನೂ ಆಗಲಿಲ್ಲ. ಸರ್ಕಾರ ನಾನಾಗಲಿ JDSನವರಾಗಲಿ ಇವ್ರ ಕೈಲಿ ಆಗಲಿಲ್ಲ, ಸರ್ಕಾರ ನಡೆಸೋಕ್ಕಾಗಲಿಲ್ಲ. ಅದನ್ನ ಮುಚ್ಚಾಕೊಳ್ತಕ್ಕಂಥ ಅದಕ್ಕೆ ಎಲೆಕ್ಷನ್ ಟೈಮ್ನಲ್ಲಿ ಈ ಥರ ಮಾಡ್ತಾ ಇರ್ತಾರೆ. ಕುಮಾರಸ್ವಾಮಿ ಅವರು ಈ ಕಾಲಿಗೆ ಬುಟ್ಟಿ ಹಿಡ್ಕೊಂಡು ಆವೈತೆ ಅಂತಾರೆ. ಯಾವ ಹಾವು ಇರಲ್ಲ, ಆವರಣೆನೂ ಇರಲ್ಲ ಕುಮಾರಸ್ವಾಮಿ ಅವ್ರ ಹತ್ರ. ಅದು ಯಾವುದೋ ಒಂದು ನೆನ್ನೆ ಮೀಡಿಯಾದೊಳಗಡೆ ದೂರದಿಂದ ಒಂದು ಮೊಬೈಲ್ ಹಿಂಗೆ ಅಂತಾರೆ. ಅದು ಏನು ಹಾವುಗಳು ಇಟ್ಕೊಂಡಾರೋ ಅದು ಬೇಗ ಬಿಟ್ಬಿಡ್ಲಿ. ಅದು ಸುಮ್ಮನೆ ಕಾಲಿಗೆ ಬುಟ್ಟಿ ಹಿಡ್ಕೊಂಡು ನಮ್ಮ ಹತ್ರ ಈ ಬುಟ್ಟಿ ತೆಗೆದ್ರೆ ಹಾವು ಬರ್ತದೆ, ಯಾವಾಗ ಬರುತ್ತೆ? ಅದು ಏನೇನು ಹಾವುಗಳು ಇಟ್ಕೊಂಡವರು ಅದೆಲ್ಲ ಈಚೆ ಬಿಟ್ಬಿಡ್ಬೇಕು. ಇನ್ನು ಸ್ಯಾಂಟ್ರೋ ರವಿ ಮತ್ತು ಬಿಜೆಪಿ ಜೊತೆಗಿನ ಗೆಳೆತನವನ್ನ ಹಿಡಿದು ಕಾಂಗ್ರೆಸ್ ಸರಣಿ ಟ್ವೀಟ್ ಮಾಡ್ತಿದೆ. 40% ಕಮಿಷನ್ ಕಡ್ಡಾಯದೊಂದಿಗೆ 100% ಹುದ್ದೆಗಳ ಸೇಲ್, ಸ್ಯಾಂಟ್ರೋ ರವಿಯಿಂದ ವರ್ಗಾವಣೆ ಕೂಪನ್ ಅಂತ ಒಂದು ಟ್ವೀಟ್ ಹಾಕಿದೆ. ಚೀಫ್ ಮಿನಿಸ್ಟರ್, ಚೀಫ್ ಸೆಕ್ರೆಟರಿ ಎಂಬ ಸಾಂವಿಧಾನಿಕ ಹುದ್ದೆಗಳಿದ್ವು. ಈಗ ಬಿಜೆಪಿ ಸರ್ಕಾರ ಚೀಫ್ ಬ್ರೋಕರ್ ಎಂಬ ಹೊಸ ಹುದ್ದೆ ಸೃಷ್ಟಿಸಿದೆ. ಅದಕ್ಕೆ ಸ್ಯಾಂಟ್ರೋ ರವಿಯನ್ನ ನೇಮಕ ಮಾಡಿದೆ ಅಂತ ಟ್ವೀಟ್ ಹಾಕಿದೆ. ಇದಕ್ಕೆ ಪ್ರಹ್ಲಾದ್ ಜೋಶಿ ಮತ್ತು ಅರಗ ಜ್ಞಾನೇಂದ್ರ ಹೇಳಿದ್ದಿಷ್ಟು. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಯಾರ ಸ್ಯಾಂಟ್ರೋ ರವಿ ಅಂತ ನನಗೆ ಗೊತ್ತಿಲ್ಲ. ಅವ್ರಿಗೆ ಈ ಡಿ ಕೆ ಶಿವಕುಮಾರ್ ಅವರು ಯಾರು ಅಂತ ಅನ್ನೋದು ಮೊದಲ ಡಿ ಕೆ ಸುರೇಶ್ ಅವರು ತಿಳ್ಕೊಬೇಕು. ಯಾರು ಅವರು ಶಿಷ್ಯಂದ್ರಾಗಿದ್ದರು, ಯಾರಿಗೆ ಅವರು ಚಹಾ ಕೊಡ್ತಾ ಇದ್ದರು, ಇದೆಲ್ಲ ಅವ್ರು ನೆನಪಿಟ್ಕೊಂಡು ಮಾತನಾಡಬೇಕು. ಭಾರತೀಯ ಜನತಾ ಪಾರ್ಟಿ ಒಂದು ಸುಸಂಸ್ಕೃತ ಶಿಸ್ತುಬದ್ಧವಾದಂಥ ಪಾರ್ಟಿ. ಹಾಗಾಗಿ ನಾನು ಅವ್ರಿಗಿಷ್ಟ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಹಿನ್ನೆಲೆಯನ್ನು ನೋಡ್ಕೊಂಡು, ನಿಮ್ಮ ಪೂರ್ವಾಶ್ರಮವನ್ನು ನೋಡಿಕೊಂಡು ಮಾತನಾಡ್ರಿ. ಕುಮಾರಸ್ವಾಮಿಯವರಿಗೆ ಭಾಳ ಮಾಹಿತಿ ಇದ್ದಾವೆ. ಯಾಕಂದರೆ 20 ವರ್ಷದಿಂದ ಹೆಚ್ಚು ಕಮ್ಮಿ ಅವನು ಭಾಳ ರಾಜಕಾರಣಿಗಳ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದಾನೆ ಅನ್ನುವಂಥದ್ದು ಇದೆ. ಅದೇ ಕುಮಾರಸ್ವಾಮಿಯವ್ರ ಜೊತೆಗೂ ಅದು ಯಾವ ರೀತಿ ಸಂಬಂಧ ಅಂತ ಹೇಳಿ ಕೂಡ ಯೋಚನೆ ಮಾಡಬೇಕಾಗಿದೆ. ನಾವು ಈ ರೀತಿ ಎನ್ಕ್ವೈರಿ ಮಾಡುವಾಗ ಅವರು ಮಾಹಿತಿ ಕೊಟ್ಟು ಎನ್ಕ್ವೈರಿಗೆ ಸಹಕರಿಸಬೇಕು. ನೋಡಿ, ಅವ್ರ ಮೇಲೆ ಪ್ರಕರಣ ದಾಖಲೆ ಆಗಿದೆ ಮೈಸೂರು ನಗರದಲ್ಲಿ, ಬಹುಶಃ ವಿಜಯನಗರ ಠಾಣೆಯಲ್ಲಿ ಪ್ರಕರಣ ದಾಖಲೆ ಆಗಿದೆ. ಅದು ನಾನು ಕಮಿಷನರ್ಗೆ ಮಾತಾಡಿದ್ದೇನೆ. ಅದು ಏನು ಎವಿಡೆನ್ಸ್ ಇದೆ ಆ ಎವಿಡೆನ್ಸ್ ಪ್ರಕಾರ ಅವರು ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು ಎವಿಡೆನ್ಸ್ ಇದೆ ಎವಿಡೆನ್ಸ್ ಪ್ರಕಾರ ನಾವು ಆಕ್ಷನ್. ಸ್ಯಾಂಟ್ರೋ ರವಿ ಮತ್ತು ಬಿಜೆಪಿಯವರ ಸಿಡಿ ಬಗ್ಗೆ ಪ್ರಸ್ತಾಪಿಸಿದ ಕುಮಾರಸ್ವಾಮಿ ಬಗ್ಗೆ ಸಿಟಿ ರವಿ ಲೇವಡಿ ಮಾಡಿದ್ರು. ಸ್ಯಾಂಟ್ರೋ ರವಿ ಬಿಜೆಪಿ ಮಹಾನಾಯಕರ ಕೃಪಾ ಕಟಾಕ್ಷದಲ್ಲಿ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲೇ ಇದ್ದ. ಈಗ ನಾಪತ್ತೆಯಾಗಿದ್ದಾನೆ. ಇದು ಕೂಡ ಬಿಜೆಪಿ ಸರ್ಕಾರದ ಪ್ರೀ ಪ್ಲಾನ್ ಅನ್ನೋದು ವಿಪಕ್ಷಗಳ ಆರೋಪ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.